Please subscribe MB Edits. Let's start with the video. So hello guys, this is the first my voice over video editing. ಇದನ್ನು ತುಂಬಾ ಸಖತ್ತಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ. ಪ್ರಿವ್ಯೂನ ನೋಡ್ಕೊಂಡು ಬಂದ್ರಲ್ವಾ ಆ ಪ್ರಿವ್ಯೂನ. ಸೊ ಸಿಂಪಲಾಗಿ ಏನು ಮಾಡ್ಕೊಳ್ಬೇಕಂತಂದರೆ ಅಲೈಟ್ ಮೋಷನ್ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಂತರ ಪ್ರಾಜೆಕ್ಟ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ನನ್ನ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಸೊ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಏನು ಮಾಡಬೇಡಿ, ಬ್ಲ್ಯಾಕ್ ಕಲರ್ ಲೇಯರ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಇನ್ ಫಿಲ್ ಕೊಟ್ಟು ಈ ಥರ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ಇದನ್ನೇ ಗಾಯ್ಸ್ ನೀವು ಡೂಪ್ಲಿಕೇಟ್ ಲೇಯರ್ ಅಂತ ಮಾಡ್ಕೊಳ್ಳಿ. ಸೊ ಡೂಪ್ಲಿಕೇಟ್ ಲೇಯರ್ ಅಂತ ಮಾಡ್ಕೊಂಡ್ಮೇಲೆ ಕೆಳಗಡೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ಸ್ ಕೊಟ್ಟು ಸರ್ಚ್ ಬಾಕ್ಸಲ್ಲಿ ಇಲ್ಲಿ ಸರ್ಚಲ್ಲಿ ಸ್ಯಾಚುರೇಷನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬಂತು ನೋಡಿ. ಸೊ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು -100ಗೆ ನಿಲ್ಲಿಸ್ಕೊಳ್ಳಿ. ಸೊ ನಿಲ್ಲಿಸ್ಕೊಂಡ್ರೆ ಅಲ್ವಾ, ಅದ್ರ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು BLINK ಬ್ಲಿಂಕ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಬ್ಲಿಂಕ್ನ ಏನು ಮಾಡಿ ಅಂತಂದರೆ ಅಲ್ಲಿ ಎಷ್ಟಿತ್ತು, ಸೊ 2ನೇ ಇತ್ತು, ಒಂದು ಸ್ವಲ್ಪ ಸರಿ ಮಾಡಿಕೊಂಡು 2ಗೆ ಸರಿಯಾಗಿ ನಿಲ್ಲಿಸ್ಕೊಳ್ಳಿ. ಸೊ ಈ ಥರ 2ಗೆ ನಿಲ್ಲಿಸ್ಕೊಳ್ಳಿ. ಸೊ ಇದನ್ನು ನಾನು ಏನು ಮಾಡಿದೆ ಅಂತಂದರೆ ಇವಾಗ ಇದು ಕೆಳಗಡೆ ಇತ್ತು ಗೈಸ್ ಈ ಲೇಯರು. ಸೊ ಇದನ್ನು ಸ್ವಲ್ಪ ಮೇಲ್ಗಡೆ ತಂದಿದ್ದೀನಿ. ಸೊ ಈ ಥರ ನೀವು ಈ ಥರ ನೋಡ್ತಾ ಇರ್ಬೋದು. ನಿಮಗೂ ಕೂಡ ಸೇಮ್ ಡಿಟೋ ಇದೇ ಥರ ವೀಡಿಯೋ ಎಡಿಟಿಂಗ್ ರೆಡಿ ಆಗುತ್ತೆ ಗೈಸ್. ತದನಂತರ ಈ ಥರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ತು ಅಂತಂದರೆ ಈ ಥರ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಸೊ ವೀಡಿಯೋನ ತದನಂತರ ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್.